ಸುಮಾರು 300 ಗ್ರಾಮ್ನಷ್ಟು ಚಿಕನ್, ಮೆಣಸಿನ ಪುಡಿ 1 ಚಮಚ, ಗರಂ ಮಸಾಲ ಪುಡಿ ಅರ್ಧ ಚಮಚ, 2 ಟೀ ಚಮಚದಷ್ಟು ತಂದೂರಿ ಮಸಾಲ, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಅಥವಾ ಹೆಚ್ಚಿದ್ದು 1 ಚಮಚ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಬೇಕು. ಸುಮಾರು ಅರ್ಧ ಗಂಟೆನಾದರೂ ಮ್ಯಾರಿನೇಟ್ ಮಾಡಿ ಇಡಬೇಕು. ಜೊತೆಗೆ ಇದಕ್ಕೆ ಮೊಸರು ಕೂಡ ಸೇರಿಸಬೇಕು. 2 ಟೇಬಲ್ ಸ್ಪೂನಷ್ಟು ಮೊಸರನ್ನು ಸೇರಿಸಿದ್ದೇನೆ. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ರುಚಿಗೆ ಮತ್ತಷ್ಟು ನಾನು ತಂದೂರಿ ಮಸಾಲ ಸೇರಿಸಿದ್ದೇನೆ. ನಿಮಗೆ ಇಷ್ಟ ಬಂದಷ್ಟು ಹಾಕ್ಬೋದು. ಇದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕು. ಈಗ ಒಂದು ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕಿ 1 ದೊಡ್ಡ ಈರುಳ್ಳಿಯನ್ನು ಹೆಚ್ಚಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹೆಸರು ಕೂಡ ಸೇರಿಸಿದ್ದೇನೆ. 3-4 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಶುಂಠಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಬಟರ್ ಚಿಕನ್ ತಿನ್ನಲಿಕ್ಕೆ ತುಂಬಾ ರುಚಿ ಹಾಗೂ ಸಾಫ್ಟು ಟೇಸ್ಟಿಯಾಗಿರ್ತದೆ. ನಾನು ಚಿಕನ್ ಬ್ರೆಸ್ಟನ್ನು ತೊಗೊಂಡಿದ್ದೇನೆ, ಬೋನ್ಲೆಸ್ ಚಿಕನ್ನು. ಇದು ಚೆನ್ನಾಗಿರ್ತದೆ, ಮಕ್ಕಳಿಗಂತೂ ತುಂಬಾ ಚೆನ್ನಾಗಿರ್ತದೆ. 3-4 ಹಸಿಮೆಣಸು ಸೇರಿಸಿದ್ದೇನೆ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ 2 ಟೊಮೆಟೊಗಳನ್ನು ಹೆಚ್ಚಿ ಹಾಕಿದ್ದೇನೆ ಮತ್ತು ಚೆನ್ನಾಗಿ ಇದು ಕೂಡ ಬಾಡಿಸ್ಬೇಕು, ಫ್ರೈ ಆಗಬೇಕು. ಮುಚ್ಚಿಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ. ತುಂಬ ಸುಲಭ ಹಾಗೂ ಟೇಸ್ಟಿಯಾಗಿರ್ತದೆ. ಈಗ ನಾನು ಇದನ್ನು ಮುಚ್ಚಿ ಬೇಯಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಮತ್ತು ಮಿಕ್ಸ್ ಮಾಡ್ತಾ ಇದ್ದೀನಿ. ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಒಂದು 10-15ನಷ್ಟು ಕ್ಯಾಶ್ಯೂ ನಟ್ ಹಾಕಿದ್ದೇನೆ. ಗೋಡಂಬಿ, ಗೇರು ಬೀಜ ಅಂತಲೂ ಕರಿತೀವಿ. ಅದು ಕೂಡ ಹಾಕಿ ಸ್ವಲ್ಪ ಹೊತ್ತು ಹೇಗೆ ಫ್ರೈ ಮಾಡಬೇಕು. ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಸ್ವಲ್ಪ ಕಸೂರಿ ಮೇಥಿ, ಒಣಗಿದ ಮೆಂತ್ಯ ಸೊಪ್ಪು ಸ್ವಲ್ಪವೇ ಹಾಕಬೇಕು. ಜಾಸ್ತಿ ಹಾಕಿದರೆ ಕಹಿ ಆಗುತ್ತದೆ. ಅದಕ್ಕಾಗಲೇ ಸ್ವಲ್ಪ ಹಾಕಿ, ನಾನು ಸಣ್ಣ ಟೀ ಸ್ಪೂನಷ್ಟು ಹಾಕಿದ್ದೇನೆ. ಇದು ಕೂಡ ಸ್ವಲ್ಪ ಹೊತ್ತು ಈಗ ಕೈ ಆಡಿಸ್ಕೊಂಡು ಮಿಕ್ಸಿಯಲ್ಲಿ ಹಾಕಿ ಗಂಧವಾಗಿ ನುಣ್ಣಗೆ ರುಬ್ಬಿಕೊಳ್ಬೇಕು. ನುಣ್ಣಗೆ ರುಬ್ಬಬೇಕು. ತುಂಬ ರುಚಿಯಾಗಿರ್ತದೆ ಈ ಮಸಾಲೆ. ನೋಡಿ ನುಣ್ಣಗೆ ರುಬ್ಕೊಂಡಾಗಿದೆ. ನೋಡಿ ಈ ಥರ ನುಣ್ಣಗೆ ರುಬ್ಬಬೇಕು. ವಾವ್, ಎಂಥ ಟೇಸ್ಟ್ ಇದೆ. ವಾವ್, ಸೂಪರ್ ಆಗಿದೆ. ಈಗ ಕಾವಲಿಗೆ ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ದ ಚಿಕನ್ ಹಾಕಬೇಕು ಮತ್ತು ಸ್ವಲ್ಪ ನೀರು ಹಾಕಿ ಅದು ತೊಳೆದು ಅದರಲ್ಲಿ ಸೇರಿಸಬೇಕು. ಇದು ನೀರು ಕೂಡ ತೊಳೆದು ಸೇರಿಸಿದ್ದೀನಿ. ಸ್ವಲ್ಪ ಹಾಕಿದರೆ ಸಾಕಾಗ್ತದೆ. ಈಗ ಈ ಚಿಕನನ್ನು ಚೆನ್ನಾಗಿ ಬೇಯಿಸಬೇಕು. ಕೆಲವೊಬ್ಬರು ಇದು ರೋಸ್ಟ್ ಮಾಡ್ತಾರೆ, ಬಾರ್ಬಿಕ್ಯೂ ಟೈಪು. ನಾನು ಹೀಗೆ ಬೇಯಿಸ್ತಾ ಇದ್ದೀನಿ. ಚೆನ್ನಾಗಿ ಬೇಯಿಸಬೇಕು. ಆಲ್ಮೋಸ್ಟ್ ಬೇಯ್ತಾ ಬಂದಂಗೆ ನಿಲ್ಲಿಸಬೇಕಾಗ್ತದೆ. ಸ್ವಲ್ಪ ಬಟರ್ ಹಾಕ್ತಾಯಿದ್ದೀನಿ, ಯಾಕಂದರೆ ಇದು ಬಟರ್ ಚಿಕನ್ ಹೆಸರು, ಅದಕ್ಕೆ ಬಟರ್ ಜಾಸ್ತಿನೇ ಉಪಯೋಗಿಸ್ಬೇಕಾಗುತ್ತೆ. ಇದು ಚೆನ್ನಾಗಿ ಬೇಯಿಸಬೇಕು. ಇಲ್ಲಿ ನೋಡಿ, ಈಗ ಆಲ್ಮೋಸ್ಟ್ ಬೆಂದಿದೆ, ಸ್ವಲ್ಪ ಕಡಿಮೆ ಬೆಂದಿದೆ.
ಈ ಟೈಮ್ನಲ್ಲಿ ಇದು ಒಂದೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿ ಈಗ ರುಬ್ಬಿಟ್ಟುಕೊಂಡಿದ್ದ ಮಸಾಲೆಯನ್ನು ಸೇರಿಸಬೇಕು. ರುಬ್ಬಿದ ಮಸಾಲೆ ಹಾಕಿ ನಿಮಗೆ ಎಷ್ಟು ಹದ ಬೇಕೋ ಅಷ್ಟು, ಯಾಕೆಂದರೆ ಇದು ದಪ್ಪ ಸಾಸ್ ಥರ ಇರುತ್ತೆ, ಜಾಸ್ತಿ ತೆಳ್ಳಗೆ ಮಾಡಬಾರ್ದು. ಈ ಥರ ಚೆನ್ನಾಗಿ ಗ್ರೇವಿ ಚೆನ್ನಾಗಿ ಆಗಿದೆ ನೋಡಿ, ಈ ಥರ ಗ್ರೇವಿ ಚೆನ್ನಾಗಿ ಆಗಬೇಕು. ಈಗ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಚಿಕನ್ ಕೂಡ ಚೆನ್ನಾಗಿ ಬೇಯಬೇಕು ನೋಡಿ. ಇದು ತುಂಬ ರುಚಿಯಾಗಿರ್ತದೆ. ಬೇರೆ ಬೇರೆ ರೀತಿಯಲ್ಲೂ ಮಾಡ್ತಾರೆ, ನಾನು ಸಿಂಪಲ್ಲಾಗಿ ಸುಲಭವಾಗಿ ಮಾಡಿದ್ದೀನಿ ನೋಡಿ. ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ, ಇದು ತೊಳೆದುಕೊಂಡು. ಈಗ ಚೆನ್ನಾಗಿ ಬೇಯಿಸಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಚೆಂದ ಕಲರ್ ಬಂದಿದೆ. ಚೆನ್ನಾಗಿ ಕುದಿಬೇಕು. ಈಗ ಮತ್ತೆ ಸ್ವಲ್ಪ ಬಟರನ್ನು ಸೇರಿಸ್ತಾ ಇದ್ದೀನಿ. ಎಷ್ಟು ಬಟರ್ ಸೇರಿಸ್ತೀರಿ ನಿಮ್ಮ ಇಷ್ಟದಂತೆ ಸೇರಿಸಿ. ನಾನು ಸ್ವಲ್ಪವೇ ಸೇರಿಸಿದ್ದೇನೆ, ಇನ್ನೂ ಜಾಸ್ತಿ ಸೇರಿಸ್ಬೋದು. ಅದು ಕೂಡ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸಬೇಕು. ವಾವ್, ಎಂಥ ಘಮ ಘಮ, ಎಂಥ ರುಚಿ ಬರ್ತಾಯಿದೆ. ರುಚಿಗೆ ಒಂದು ಸ್ವಲ್ಪ ಉಪ್ಪು ಸೇರಿಸಬೇಕು. ಈಗಲೇ ಚೆನ್ನಾಗಿ ನೋಡಿ ಉಪ್ಪು ಸೇರಿಸಿ. ನೋಡಿ ಈಗ ರೆಡಿ ಆಗ್ತಾ ಬಂದಿದೆ. ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಸ್ವಲ್ಪ ಫ್ರೆಶ್ ಕ್ರೀಮನ್ನು ಸೇರಿಸಬೇಕು, ತುಂಬ ರುಚಿಯಾಗಿರ್ತದೆ. ಇನ್ನು ಇದನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಬೇಕು. ಜಾಸ್ತಿ ಹೊತ್ತು ಇಡೋದು ಬೇಡ, ಬೇಯಿಸೋದು ಬೇಡ. ಈಗ ರೆಡಿ ಆಯಿತು. ಈಗ ಇದನ್ನು ಸರ್ವ್ ಮಾಡಬೇಕು. ಇದನ್ನು ರೊಟ್ಟಿ, ಚಪಾತಿ ಜೊತೆ, ನಾನ್ ಜೊತೆ ಸರ್ವ್ ಮಾಡಬೇಕು. ತುಂಬ ರುಚಿಯಾಗಿರ್ತದೆ. ನೀವು ಒಂದು ಸಲ ಮಾಡಿ ನೋಡಿ, ತುಂಬ ಸುಲಭ. ಸ್ವಲ್ಪ ಕ್ರೀಮ್ ಮೇಲ್ಗಡೆ ಹಾಕ್ತಾಯಿದ್ದೀನಿ, ತುಂಬ ಟೇಸ್ಟಿಯಾಗಿರ್ತದೆ. Thank you for watching.